ಹಾಯ್ ಫ್ರೆಂಡ್ಸ್, ಡ್ಯಾಶ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ತ್ರಿರಂಗ ದರ್ಶನ. ನಮ್ಮ ಭಾರತದಲ್ಲಿ ಸಾವಿರಾರು ವಿಷ್ಣುಗಳ ದೇವಾಲಯವಿದೆ. ಅದರಲ್ಲಿ 3 ದೇವಾಲಯಗಳನ್ನು ಮಾತ್ರ ತ್ರಿರಂಗ ಕ್ಷೇತ್ರಗಳೆಂದು ಗುರುತಿಸಲಾಗಿದೆ. ಮೊದಲನೆಯದು ಆದಿರಂಗ, ಎರಡನೆಯದು ಮಧ್ಯರಂಗ, ಕೊನೆಯದು ಅಂತ್ಯರಂಗ. ಮೊದಲನೆಯ ಆದಿರಂಗ ನಮ್ಮ ಕರ್ನಾಟಕದ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನೆಲೆಸಿದೆ. ದೇವಾಲಯದಲ್ಲಿ ವಿಷ್ಣು ದೇವನು ಭೂದೇವಿ ಮತ್ತು ಶ್ರೀದೇವಿಯ ಜೊತೆ ಶೇಷಶೈಲನಾಗಿ ನೆಲೆಸಿದ್ದಾನೆ. ಹಾಗೂ ಈ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಕೂಡ ಇದೆ. ಹಾಗೂ ಎರಡನೆಯದು ಮಧ್ಯರಂಗ. ಈ ರಂಗನ ದೇವಸ್ಥಾನವು ನಮ್ಮ ಕಾವೇರಿ ಹೊಳೆಯ ಶಿವನ ಸಮುದ್ರದ ಬಳಿ ನೆಲೆಸಿದೆ. ಇಲ್ಲಿರುವ ರಂಗನಾಥನ ಮೂರ್ತಿಯು ರಂಗನಾಥನ ಯೌವನಾವಸ್ಥೆಯನ್ನು ಸೂಚಿಸುವುದರಿಂದ ಈ ರಂಗನಾಥನನ್ನು ಜಗನ್ಮೋಹನ ರಂಗ ಎಂದು ಕರೆಯುತ್ತಾರೆ. ಹಾಗೂ ಕೊನೆಯದು ಅಂತ್ಯರಂಗ. ಇದು ನಮ್ಮ ತಮಿಳುನಾಡಿನ ಶ್ರೀರಂಗಂನಲ್ಲಿ ನೆಲೆಸಿದೆ. ಈ ದೇವಾಲಯದ ವಿಶೇಷತೆ ಏನೆಂದರೆ ಇಂದಿಗೂ ಕೂಡ ಹಿಂದೂ ಸಂಪ್ರದಾಯದಂತೆ ಪೂಜೆ ಮಾಡುವ ದೊಡ್ಡ ದೇವಸ್ಥಾನ ಇದಾಗಿದೆ. ಈ 3 ದೇವಾಲಯದ ವಿಷ್ಣುವನ್ನು ಒಂದೇ ದಿವಸ ಧನುರ್ಮಾಸದಂದು ಯಾರ್ಯಾರು ಅವನನ್ನು ದರ್ಶನ ಮಾಡುತ್ತಾರೋ ಅವರಿಗೆ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ. ಹಾಗೂ ಮತ್ತೊಂದು ವಿಶೇಷತೆ ಏನೆಂದರೆ ಈ 3 ದೇವಾಲಯಗಳು ನಮ್ಮ ಕಾವೇರಿ ಹೊಳೆಯ ಪಕ್ಕದಲ್ಲಿಯೇ ನೆಲೆಸಿದೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಆದಿರಂಗನ ದೇವಸ್ಥಾನ ಬೆಳಗ್ಗೆ 4:15ಗೆ ಓಪನ್ ಆಗುತ್ತೆ. ಹಾಗೂ ನೀವು ಬೇಗ ದರ್ಶನ ಮಾಡಬೇಕಂದ್ರೆ ನಾರ್ಮಲ್ ಕ್ಯೂ ಅಲ್ಲಿ ಹೋಗಿ. ಎಲ್ಲರೂ ಕೂಡ ಬೇಗ ಹೋಗ್ಬೇಕಂತ ಸ್ಪೆಷಲ್ ಎಂಟ್ರಿಲಿ ಹೋಗ್ತಾ ಇರ್ತಾರೆ. ಟೆಕ್ನಿಕ್ಕು ಬೆಳಗ್ಗೆ ಹೊತ್ತು ಮಾತ್ರ ವರ್ಕ್ ಆಗೋದು.